ಬೆಂಗಳೂರಿನಲ್ಲಿ ಅಬ್ಬರಿಸ್ತಾ ಇದೆ ಕಾಲರಮಾರಿ. ಕಲುಷಿತ ನೀರು ಕುಡಿದ ವಿದ್ಯಾರ್ಥಿಗಳ ಮೇಲೆ ಸವಾರಿ. ಬಿಎಂಸಿಆರ್ಐ ಹಾಸ್ಟೆಲ್ನಲ್ಲಿ ರಿಪಬ್ಲಿಕ್ ಕನ್ನಡ ಇನ್ವೆಸ್ಟಿಗೇಷನ್. ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ NDA ನಾಯಕ ಮೋದಿಜಿ ಅವರು. ಅದು ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ರು ಉಪಯೋಗಿಸ್ಕೊಳಕ್ಕೆ ಅವಕಾಶಗಳಿಲ್ಲ. ಮಲ್ನಾಡ್ನಲ್ಲಿ ರಂಗೇರಿದ ಲೋಕಕಾವು. ಬಿಜೆಪಿ ಭದ್ರಕೋಟೆಯಲ್ಲಿ ಫೋಟೋ ವಾರ್. ಮೋದಿ ಭಾವಚಿತ್ರಕ್ಕೆ ನಾಯಕರ ಜಿದ್ದಾಜಿದ್ದಿ. ತುಮಕೂರು ಜಿಲ್ಲೆಯಲ್ಲಿ ದೋಸ್ತಿಗೆ ಅಪಸ್ವರ. ಮೈತ್ರಿ ಅಭ್ಯರ್ಥಿ ಸೋಮಣ್ಣಗೆ ಟೆನ್ಷನ್. ಮಾಧುಸ್ವಾಮಿ ಬೇಸರ ಬೆನ್ನಲ್ಲೇ ದಳದಲ್ಲೂ ಭಿನ್ನಮತ. ಚುನಾವಣೆ ಹೊಸ್ತಿಲಲ್ಲೇ ಕಿಚ್ಚು ಹೊತ್ತಿಸಿದ ಅನ್ನದಾತ. ನೋಟಾ ಬದಲು ಬಾರ್ಕೋಲು ಚಿಹ್ನೆ ನಮೂದಿಸಿ ಹುಬ್ಬಳ್ಳಿಯಲ್ಲಿ ರೈತರೊಬ್ಬರ ವಿಭಿನ್ನ ಹೋರಾಟ. ಬಿಸಿಲ ನಗರಿಯಲ್ಲಿ ಜೀವಜಲಕ್ಕೆ ಹಾಹಾಕಾರ. ದಾಹ ನೀಗಿಸಲು ಚರಂಡಿ ನೀರು ಪೂರೈಕೆ. ಕಲಬುರಗಿ ಪಾಲಿಕೆ ವಿರುದ್ಧ ಸಿಡಿದೆದ್ದ ಜನರು. ಸ್ವಸಹಾಯ ಸಂಘದಿಂದ ಕಡಲೆ ಖರೀದಿ ಮಾಡಿ ವ್ಯಾಪಾರಿಯೊಬ್ಬ ತೋಖ ಮಾಡಿರುವಂಥ ಘಟನೆ ಗದಗದಲ್ಲಿ ನಡೆದಿದೆ. ಸುಮಾರು 9 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ವ್ಯಾಪಾರಿ ಪಾವತಿಸಲಿಲ್ಲ. ಗದಗ ಹಾಗೂ ಮುಂಡರಗಿ ತಾಲೂಕು 10ಕ್ಕೂ ಹೆಚ್ಚು ಗ್ರಾಮಕ್ಕೆ ಈ ಕಡಲೆಯನ್ನು ಈ ವ್ಯಾಪಾರಿ ಖರೀದಿ ಮಾಡಿದ. ಮಹಿಳಾ ಗುಂಪುಗಳ ಮಧ್ಯಸ್ಥಿಕೆಯಲ್ಲಿ 500 ಟನ್ ಕಡಲೆಯನ್ನು ಖರೀದಿ ಮಾಡಿದ. ದಾವಣಗೆರೆ ಮೂಲದ ವ್ಯಾಪಾರಿ ಮಾರುತಿ ಗೌಡ ಖರೀದಿ ಮಾಡಿದ್ದು ಕಡಲೆ ಖರೀದಿ ಮಾಡಿ 9 ಕೋಟಿ ರೂಪಾಯಿ ಹಣವನ್ನು ಪಾವತಿಸದ ವ್ಯಾಪಾರಿ. ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ ಅಂಥೇಳಿ ಎಲ್ಲ ಆತ ಕಾಲಹರಣ ಮಾಡ್ತಾ ಇದ್ದ. ಆತನ ಹೆಸರು ಮಾರುತಿ ಗೌಡ ಅಂಥೇಳಿ. ಸುಮಾರು 10 ಹಳ್ಳಿಗಳಿಂದ 10ಕ್ಕೂ ಹೆಚ್ಚು ಹಳ್ಳಿ ಗ್ರಾಮಗಳಿಂದ ಈತ ಕಡಲೆಯನ್ನು ಖರೀದಿ ಮಾಡಿ ಅವರಿಗೆ ಹಣನೇ ಕೊಟ್ಟಿಲ್ಲ. ಆತ 9 ಕೋಟಿವರೆಗೂ ಕೂಡ ಆತ ವ್ಯಾಪಾರ ಮಾಡಿದಂಥ ದುಡ್ಡನ್ನೇ ಕೊಟ್ಟಿಲ್ಲ ಅಂಥೇಳಿ ಮಹಿಳೆಯರೆಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ಸ್ವಸಹಾಯ ಸಂಘಗಳ ಮೂಲಕ ಆತ ಕಡಲೆಯನ್ನು ಖರೀದಿ ಮಾಡಿ ಅವರಿಗೆ ಹಣ ಕೊಡದೆ ದೋಖ ಮಾಡಿರುವಂಥ ಘಟನೆ ಗದಗ ಮತ್ತು ಆ ಭಾಗ ಮುಂಡರಗಿ ಅಲ್ಲೆಲ್ಲ ನಡೆದಿದೆ. ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಜನರಿಗೆ ಮೋಸ ಮಾಡಿದ್ದಾನೆ ಅಂಥೇಳಿ ಮಹಿಳೆಯರೆಲ್ಲರೂ ಆರೋಪ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯ ಅನ್ನದಾತರು ಕಷ್ಟಪಟ್ಟು ದುಡಿದು ಕಡಲೆಯನ್ನು ಬೆಳೆದಿದ್ರು. ಅದು ಹೆಚ್ಚಿನ ಬೆಲೆಗೆ ಮಾರಾಟ ಆಗಬೇಕಂತೇಳಿ ಅನ್ನುವ ದೃಷ್ಟಿಯಿಂದ ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಬೆಲೆ ಅಂತಂದರೆ 100 ರೂಪಾಯಿ ಹೆಚ್ಚಿನ ಬೆಲೆ ಕೊಡ್ತೇವೆ ಅಂತೇಳಿ ಸ್ಥಳೀಯವಾಗಿ ಮಾರಾಟ ಮಾಡಿದರು. ಆದರೆ ಇವಾಗ ಏನು ಸ್ಥಳೀಯವಾಗಿ ಮಾರಾಟ ಮಾಡಿದಂಥ ಕಡಲೆಗೆ ಏನು ಖರೀದಿ ಮಾಡ್ಕೊಂಡು ಹೋಗಿದ್ದಾರೆ, ಯಾವುದೇ ರೀತಿಯಿಂದ ಹಣ ಕೊಡ್ತಾ ಇಲ್ಲ. ಹೀಗಾಗಿ ಗದಗ ಜಿಲ್ಲೆಯ 8ಕ್ಕೂ ಹೆಚ್ಚು ಹಳ್ಳಿಯ ಗ್ರಾಮಸ್ಥರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ ನಗರದ CO ಕಚೇರಿ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಂಡಿದ್ದಾರೆ. ನಮಗೆ ಏನು ಕಡಲೆ ಮಾರಾಟ ಮಾಡಿದ್ವಿ, ಈ ಹಣ ನಮಗೆ ಕೊಡಬೇಕಂತೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಏನಂತಂದರೆ ಗ್ರಾಮದಲ್ಲಿ ಸ್ವಸಹಾಯ ಸಂಘಗಳ ಮೂಲಕ ಏನು ಕಡ್ಲಿಯನ್ನು ಮಾರಾಟ ಮಾಡಿದ್ರು. ಈ ಮಹಿಳಾ ಸಂಘಗಳೇನಿದ್ದಾವೆ ಇವರು ದಾವಣಗೆರೆ ಮೂಲದ ಮಾರುತಿಗೌಡ ಎನ್ನುವವರಿಗೆ ಮಾರಾಟ ಮಾಡಿದ್ದಾರೆ. ಗದಗ ಜಿಲ್ಲೆಯಾದ್ಯಂತ ಸುಮಾರು 9 ರಿಂದ 10 ಕೋಟಿಯಷ್ಟು ಹಣವನ್ನು ಆತ ತೆಗೆದುಕೊಂಡು ಹೋಗಿದ್ದಾನೆ. ಆದರೆ ಅಷ್ಟು ಕಡ್ಲಿ ಮಾರಾಟ ಮಾಡಿದ ಮೊತ್ತ 9 ರಿಂದ 10 ಕೋಟಿ ರೂಪಾಯಿ ಆಗುತ್ತೆ. ಆದರೆ ಈವರೆಗೂ ಕೂಡ ಹಣ ಕೊಡ್ತಾ ಇಲ್ಲ. ಹೀಗಾಗಿ ಏನು ರೈತರು ಸ್ವಸಹಾಯ ಸಂಘದ ಮಹಿಳೆಯರನ್ನು ಕೇಳ್ತಾ ಇದ್ದಾರೆ. ಅವರು ಇಲ್ಲ, ದಾವಣಗೆರೆ ಮೂಲದ ಮಾರುತಿಗೌಡ ಎನ್ನುವನು ಹಣ ಕೊಡಬೇಕಂತೇಳಿ. ಒಂದು ಕಡೆ ಮಹಿಳಾ ಸಂಘದವ್ರಿಗೂ ಕೂಡ ಕಿರುಕುಳ ಆಗ್ತಾ ಇದೆ. ಇನ್ನೊಂದು ಕಡೆ ರೈತರು ಕಷ್ಟಪಟ್ಟು ದುಡಿದಿದ್ರು. ಹಿಂಗಾರಿನಲ್ಲಿ ಬಂದಂಥ ಬೆಳೆ ಏನು ಬಂದಿತ್ತು ಕಡ್ಲಿ, ಅದರಿಂದ ತಮ್ಮ ಮಕ್ಕಳಿಗೆ ಆಗಿರ್ಬೋದು ಸಾಲ ಸೋಲ ತೀರಿಸ್ಕೋಬೇಕಂತೇಳಿ ಲೆಕ್ಕಾಚಾರದಲ್ಲಿದ್ದರು. ಆದರೆ ಇವಾಗ ತಮ್ಮ ಬೆಳೆದಂಥ ಕಡ್ಲಿಯನ್ನು ಮಾರಾಟ ಮಾಡಿದ್ದಾರೆ. ಈವರೆಗೂ ಕೂಡ ಹಣ ವಾಪಸ್ ಬಂದಿಲ್ಲ. ಹೀಗಾಗಿ ರೈತರಿಗೆ ನಮ್ಮ ಹಣವನ್ನು ವಾಪಸ್ ಕೊಡಬೇಕಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಜಿಲ್ಲಾ ಪಂಚಾಯತಿ CO ಕಚೇರಿ ಮುಂದೆ ಸಾಕಷ್ಟು ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಏನು ನಾವು ಕಡ್ಲಿ ಮಾರಾಟ ಮಾಡಿದ್ವಿ, ಆ ಹಣವನ್ನು ಕೊಡಬೇಕಂತೇಳಿ ಪಟ್ಟು ಹಿಡಿದಿದ್ದಾರೆ. ಆದರೆ ಇದಕ್ಕೆ ಕೃಷಿ ಅಧಿಕಾರಿಗಳು ಕೂಡ ಎಂದು ಸ್ವಸಹಾಯ ಸಂಘದ ಜೊತೆಗೆ ಏನು ಮಾತುಕತೆ ಮಾಡಿ ಆತನಿಗೆ ಮಾರಾಟ ಮಾಡಿದರು. ಆದರೆ ಇವಾಗ ಅವರು ಕೂಡ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಮಹಿಳೆಯರು ಕೂಡ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿ CO ಆಗಿರ್ಬೋದು, ಸಂಬಂಧಪಟ್ಟವರು ಈ ಬಗ್ಗೆ ವಿಚಾರಣೆ ಮಾಡಿ ಏನು ಸುಮಾರು 9 ರಿಂದ 10 ಕೋಟಿ ರೂಪಾಯಿ ರೈತರ ಹಣವನ್ನು ಏನು ಫ್ರಾಡ್ ಮಾಡಿದ್ದಾನೆ, ಆತನನ್ನು ಪತ್ತೆ ಹಚ್ಚಿ ಆದಷ್ಟು ಬೇಗ ರೈತರಿಗೆ ಹಣವನ್ನು ವಾಪಸ್ ನೀಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಅದು ಕರ್ನಾಟಕದ ನಂಬರ್ 1 ಆನೆ ಶಿಬಿರ. ರಜೆ ಇತ್ತಂದರೆ ಸಾಕು, ಮಕ್ಕಳು ಸೇರಿದಂತೆ ಎಲ್ಲರೂ ಕೂಡ ಪ್ರವಾಸಿಗರೆಲ್ಲರೂ ಕೂಡ ಅಲ್ಲಿಗೆ ಹೋಗ್ತಾ ಇದ್ರು. ಆದರೆ ಹೋದ ಪ್ರವಾಸಿಗರಿಗೆ ಶಾಕಿಂಗ್ ಕಾದಿತ್ತು. ಏನು ಹಾಗಾದರೆ ಶಾಕಿಂಗ್? ಈ ಕುರಿತಾಗಿ ನಮ್ಮ ಪ್ರತಿನಿಧಿ
ಅನುಕಾರ್ಯಪ್ಪ ಒಂದು ವಿಶೇಷ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ನೀರಿಲ್ಲದೆ ಬೆಂಗಾಡಾಗಿರುವ ಭೂಮಿ, ಮನುಷ್ಯನ ಮೂಳೆಗಳಂತೆ ಹರಡಿಕೊಂಡಿರುವ ಬಂಡೆಕಲ್ಲುಗಳು, ಅಲ್ಲೋ ಇಲ್ಲೋ ಚರಂಡಿಯಂತಿರುವ ಜಾಗದಲ್ಲಿ ನಿಂತಿರೋ ನೀರು, ನೀರಿಲ್ಲದೆ ದಡದಲ್ಲಿ ಗುಡ್ಡೆ ಹಾಕಿರೋ ಬೋಟ್ಗಳು, ಬೋಟ್ ನಂಬಿಕೊಂಡು ಜೀವನ ಮಾಡ್ತಿರೋರಿಗೆ ಹರೆ ಹೊಟ್ಟೆ, ನೀರಿಗಾಗಿ ಓಡೋಡಿ ಬಂದವರಿಗೆ ನಿರಾಸೆ. ಕಾದ ಕಾವಲಿಯಂತಾದ ಬಂಡೆಗಳ ಮೇಲೆ ಹೀಗೆ ಅನಾಯಾಸವಾಗಿ ಜನರು ನಡೆದುಕೊಂಡು ಬರ್ತಿದ್ದಾರಲ್ಲ, ಇದು ಪ್ರವಾಸಿಗರ ಹಾಟ್ ಫೇವರೇಟ್ ದುಬಾರೆ ಆನೆ ಶಿಬಿರ. ಕೊಡಗು ಜಿಲ್ಲೆಯಲ್ಲಿರುವ ಈ ಆನೆ ಶಿಬಿರದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ನೀರಿಲ್ಲದೆ ಬಣಬಣ ಅಂತಿದೆ. ದುಬಾರಿಯ ಕಾವೇರಿ ನದಿಯಲ್ಲಿ ಬೋಟಿಂಗ್ ಇದೆ, ರಾಫ್ಟಿಂಗ್ ಇದೆ. ಬೋಟ್ ಮೂಲಕ ಆನೆ ಶಿಬಿರಕ್ಕೆ ತೆರಳಬಹುದೆಂಬ ಕನಸಿನಿಂದ ಬರುವಂತಹ ಪ್ರವಾಸಿಗರು ನಿರಾಸೆಯಿಂದ ಹೋಗುವಂತಾಗಿದೆ. So when we visited today, we had a very bad experience because we thought that the river will be full and then we can play here and all. But then that was not the case. ಬರೋಬ್ಬರಿ 17 ವರ್ಷಗಳ ನಂತರ ಕಾವೇರಿ ನದಿ ಈ ಪ್ರಮಾಣದಲ್ಲಿ ಬರಿದಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಆರಂಭಕ್ಕೂ ಇನ್ನೂ 2 ತಿಂಗಳು ಬಾಕಿ ಇದೆ. ಅಲ್ಲಿಯವರೆಗೂ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಹನಿ ನೀರಿಗೂ ಹಾಹಾಕಾರ ಶುರುವಾಗಲಿದೆ. ನೀವು ಇಡೀ ಬರೀ ಬಂಡೆಗಳು ಬಿಟ್ಟರೆ ಬೇರೆ ಏನೂ ಕಾಣ್ತಿಲ್ಲ. ಇದು ಬಹುಶಃ ಹಿಂಗೆ ಮುಂದುವರೆದು ಇನ್ನೊಂದು ವಾರ 15 ದಿನ ಮುಂದೆ ಕುಡಿಯೋ ನೀರಿಲ್ಲ, ಆನೆಗಳಿಗಾಗಲಿ ಪ್ರಾಣಿ ಪಕ್ಷಿಗಳು ಯಾವುದಕ್ಕೂ ನೀರಿಲ್ಲದಂಥ ಪರಿಸ್ಥಿತಿ ಬಂದಿದೆ. ಸುಮಾರು ಒಂದು 10-15 ವರ್ಷದಲ್ಲಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಇಷ್ಟೊತ್ತಿಗಾಗಲೇ ಮಳೆ ಬಂದು ಒಂದು ಹಂತಕ್ಕೆ ಆಗಬೇಕಿತ್ತು. ಕಾವೇರಿ ನದಿ ನೀರನ್ನೇ ನಂಬಿ ಜೀವನ ಸಾಗಿಸುವವರು ಆಕಾಶದತ್ತ ಮುಖ ಮಾಡಿಕೊಂಡಿದ್ದಾರೆ. ಎಲ್ಲಿ ಯಾವಾಗ ವರುಣ ಕೃಪೆ ತೋರುತ್ತಾನೆ ಎಂದು ಕಾದು ಕುಳಿತಿದ್ದಾರೆ.